ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 940ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಕಂಪ್ನಿಯವರು ಇವತ್ತು ಅಫಿಷಿಯಲ್ ಆಗಿ ಐಫೋನ್ 16 ಸೀರೀಸ್ನ ಲಾಂಚ್ ಮಾಡ್ತಿದ್ದಾರೆ. ತುಂಬಾ ಜನ ಈ ಮೊಬೈಲ್ಸ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ 10 ಗಂಟೆಯಿಂದ ಈವೆಂಟ್ ಆದರೆ ಸ್ಟಾರ್ಟ್ ಆಗುತ್ತೆ. ಈವೆಂಟ್ ಎಲ್ಲ ಕಂಪ್ಲೀಟ್ ಆಗಿ ನೋಡಿದ್ದಾದ್ಮೇಲೆ ನಾಳೆ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ, ಪ್ರೈಸಸ್ ಏನು, ಯಾವಾಗಿಂದ ಸೇಲಿಗೆ ಬರುತ್ತೆ, ಸೊ ಏನಾದರೂ ಅಪ್ಗ್ರೇಡ್ ಆಗಬೇಕೋ ಇಲ್ಲಾಂದ್ರೆ ಹಳೆ ಮೊಬೈಲ್ಸ್ ತಗೊಳೋದು ಬೆಟರಾ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೆಕ್ಸ್ಟ್ ನಾನು ನಿಮಗೊಂದು ವಿಡಿಯೋ ಆದರೆ ಮಾಡ್ಕೊಡ್ತೀನಿ. ಅವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಟೆಕ್ ನ್ಯೂಸ್ ಅಲ್ಲಿ ಕವರ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾ ಜನ ಪ್ರತಿ ಸಲ ನನಗೆ ಕೇಳ್ತಿರ್ತಾರೆ, ಬ್ರೋ ಆಪಲ್ ಇವೆಂಟ್ ಯಾವ ರೀತಿ ನೋಡಬೇಕು ಅಂತೇಳಿ. ಯೂಟ್ಯೂಬ್ ಅಲ್ಲಿ ಆಪಲ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ದೀರಾ ಅಂದ್ರೆ ಅವ್ರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಅವ್ರು ಹಾಗೆ ಸ್ಟಾರ್ಟ್ ಮಾಡಿರ್ತಾರೆ. ನೀವು ರಿಮೈಂಡರ್ನ ಆನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸಾಕಾಗುತ್ತೆ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಓಪನ್ ಮಾಡಿ ಡೈರೆಕ್ಟ್ ಆಗಿ ನಿಮಗೆ ಇವೆಂಟ್ ಆದ್ರೆ ಬರುತ್ತೆ. ಅಲ್ಲಿಂದ ನೀವು ಆಪಲ್ ಇವೆಂಟ್ ಆದ್ರೆ ನೋಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ಒಂದು ಹೊಸ ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಸ್ಯಾಮ್ಸಂಗ್ ಒನ್ UI 6.1.1 ಅಂತೇಳಿ. ಈ ಒಂದು ಅಪ್ಡೇಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್, S23 ಸೀರೀಸ್, ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 5, Z Flip 5, ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ S9 ಸೀರೀಸ್, ಈ ಎಲ್ಲಾ ಪ್ರಾಡಕ್ಟ್ಸ್ಗೂ ಕೂಡ ಈ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ಅಪ್ಡೇಟ್ ನೀವು ಮಾಡ್ಕೊಂಡಿದ್ದಾದ್ಮೇಲೆ ಈಗಾಗಲೇ ನೀವೇನ್ AI ಫೀಚರ್ಸ್ ನ ಯೂಸ್ ಮಾಡ್ತಿದ್ದೀರಲ್ಲ ಅದೆಲ್ಲನೂ ಕೂಡ ಇನ್ನ ಬೆಟರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಇವಾಗ ನಿಮಗೆ ಯಾವ್ದಾದ್ರು ಒಂದು ಮೆಸೇಜ್ ಬಂತು ಅಂದ್ರೆ ಆ ಒಂದು ಮೆಸೇಜ್ ನ ಈ ಒಂದು AI ಕಂಪ್ಲೀಟ್ ಆಗಿ ರೀಡ್ ಮಾಡ್ಬಿಟ್ಟು ಅವರಿಗೆ ಆಟೋಮೆಟಿಕ್ ಆಗಿ ರಿಪ್ಲೈ ನ ಜನರೇಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ನೀವೇನಾದ್ರೂ ಸ್ಕೆಚ್ ಹಾಕಿದೀರಾ ಅಂದ್ರೆ ಅದನ್ನ ನಿಮಗೆ ಒಂದು ಇಮೇಜ್ ಆಗಿ ತೋರಿಸುತ್ತೆ. ಈ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ತುಂಬಾ ಮಟ್ಟಿಗೆ ನಾವು ಇಂಪ್ರೂವ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ. ಈ ಒಂದು ಡಿವೈಸಸ್ ನ ನೀವೇನಾದ್ರೂ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಅಪ್ಡೇಟ್ ಆದ್ರೆ ಬಂದಿರುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಕಂಪ್ನಿಯವರು ಈಗಾಗಲೇ ಅಫಿಷಿಯಲ್ ಆಗಿ ಶೌಮಿ EV ಕಾರ್ ನ ಲಾಂಚ್ ಮಾಡಿದ್ದಾರೆ. ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ, ನಮ್ಮ ಇಂಡಿಯಾದಲ್ಲೆಲ್ಲ ಸೇಲಿಗೆ ತಂದಿಲ್ಲಾಗ್ಲಿ, ಚೈನಾದಲ್ಲಿ ಮಾತ್ರ ಇವರು ಸೇಲ್ ಮಾಡ್ತಿದ್ದಾರೆ. ಚೈನಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಚೈನಾದಲ್ಲೇ ಇವರು ಸೇಲ್ ಮಾಡ್ತಿದ್ದಾರೆ. ಬೇರೆ ಎಲ್ಲಿನೂ ಕೂಡ ಈ ಒಂದು ಕಾರ್ ಆದ್ರೆ ಸಿಗೋದಿಲ್ಲ. ಇವಾಗ ಶೌಮಿ ಕಂಪ್ನಿಯವರು ಕೂಡ ಈ ಒಂದು ಕಾರ್ನ ಗ್ಲೋಬಲ್ ಆಗಿ ಲಾಂಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿದ್ದಾರೆ. SU7 ಸೀರೀಸ್ ಅಲ್ಲೇನೋ ಈ ಒಂದು ಕಾರ್ಸ್ ನ ಲಾಂಚ್ ಮಾಡಿದ್ರು. ಅದಕ್ಕೋಸ್ಕರ ಒಂದು ಹೊಸ ಐಡಿಯಾ ಆದ್ರೆ ಹುಡುಕಿದ್ದಾರೆ. ಪ್ರತಿ ದೇಶಕ್ಕೂ ಕೂಡ ಒಂದೊಂದು ಕಾರ್ ಇಡೋದಕ್ಕೆ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಇವಾಗ ನಮಗೆ ಆಪಲ್ ವಿಷನ್ ಪ್ರೋ ಏನಿದೆಲ್ಲ, ಈ ಒಂದು ವಿಷನ್ ಪ್ರೋಗೆ ಸಪರೇಟ್ ಆಗಿ ಒಂದು ಆಪ್ ನ ತಯಾರು ಮಾಡಿದ್ದಾರೆ. ಈ ಒಂದು ಆಪ್ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ವಿಷನ್ ಪ್ರೋ ಹಾಕೊಂಡಿದ್ದಾದ್ಮೇಲೆ ಆ ಒಂದು ಆಪ್ ಓಪನ್ ಮಾಡಿದೀರಾ ಅಂದ್ರೆ ಇವಾಗ ನೀವು ಕಾರ್ ಒಳಗೆ ಕುತ್ಕೊಂಡಾಗ ನಿಮ್ ಫೀಲ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಸ್ಟೇರಿಂಗ್ ನ ಫೀಲ್ ಮಾಡಬಹುದು, ಹಾಗೆ ಬಂದ್ಬಿಟ್ಟು ಇಂಟೀರಿಯರ್ ಯಾವ ರೀತಿ ಇದೆ, ಫೀಚರ್ಸ್ ಏನೇನಿಲ್ಲ ಇದೆ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಇದ್ರಲ್ಲ ಆದ್ರೆ ಸಿಗುತ್ತೆ. ಅಂದ್ರೆ ಒಂದು ಹೊಸ ಕಾರ್ ನೋಡಿದಾಗ ನಿಮ್ ಫೀಲ್ ಯಾವ ರೀತಿ ಇರುತ್ತೋ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ, ನಾನು ಆಪಲ್ ವಿಷನ್ ಪ್ರೋ ಯೂಸ್ ಮಾಡಿದ್ದೀನಲ್ಲ, ಯೂಸ್ ಮಾಡಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಇರುತ್ತೆ. ಒಂದ್ಸಲ ನೀವು ಯೂಸ್ ಮಾಡಿದ್ರೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ಇಷ್ಟೆಲ್ಲ ಚೆನ್ನಾಗಿರುತ್ತಾ ಅಂತೇಳಿ. ಅದಕ್ಕೋಸ್ಕರ ಇವರೇ ಒಂದು ಸಪರೇಟ್ ಆಗಿ ಆಪ್ ನ ತಯಾರು ಮಾಡಿದ್ದಾರೆ. ಆದಷ್ಟು ಬೇಗ ಈ ಒಂದು ಆಪ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾದ್ಮೇಲೆ ಯಾರಿಗಾದ್ರೂ ಈ ಕಾರ್ ಇಷ್ಟ ಆಯ್ತು ಅಂದ್ರೆ ಅವರಿಗೆ ನನಗನ್ನಿಸ್ತಂಗೆ ಡೆಲಿವರಿ ಮಾಡೋ ಚಾನ್ಸಸ್ ಆದ್ರೆ ಇರುತ್ತೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಷಬ್ ಪಂತ್ ಅವ್ರ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ರಿಷಬ್ ಪಂತ್ ಅವ್ರಿಗೂ ಕೂಡ ಒಂದು ಸ್ಕ್ಯಾಮ್ ಆಗಿದೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಎಲ್ಲರಿಗೂ ಕೂಡ ಸ್ಕ್ಯಾಮ್ ಆಗ್ತಾ ಇರುತ್ತೆ. ಈ ಸ್ಕ್ಯಾಮರ್ಸ್ ನೋಡ್ಕೊಂಡ್ರೆ ಅವರನ್ನು ಕೂಡ ಬಿಡ್ತಾ ಇಲ್ಲ. ಈ ಒಂದು ಸ್ಕ್ಯಾಮ್ ಯಾವ ರೀತಿ ಆಗಿದೆ ಅಂದ್ರೆ, ರೀಸೆಂಟ್ ಆಗಿ ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಕೆಳಗಡೆ ಒಬ್ಬ ಯೂಸರ್ ಏನ್ ಮಾಡಿದ್ದಾನೆ ಅಂದ್ರೆ, ನಾನು 90,000 ಫೀಸ್ ಕಟ್ಟಬೇಕು, ಇವಾಗ ನಾನು ಏನಾದ್ರೂ ಫೀಸ್ ಕಟ್ಟಲಿಲ್ಲ ಅಂದ್ರೆ ನನ್ನ ಎಜುಕೇಶನ್ ಇಲ್ಲಿಗೆ ನಿಂತೋಗುತ್ತೆ, ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾನೆ. ಅವ್ನು ಕಳಿಸಿರೋ ಫೋಟೋದಲ್ಲೂ ಕೂಡ 90,000 ಫೀಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇದೆ. ಪಾಪ ಅದನ್ನ ನೋಡಿದ್ದಾದ್ಮೇಲೆ ರಿಷಬ್ ಪಂತ್ ಅವರು ರಿಯಾಕ್ಟ್ ಆಗಿ ಅವನಿಗೆ 90,000 ಹಾಕಿದ್ದಾರೆ, ಹಾಗೆ ಬಂದ್ಬಿಟ್ಟು ನಿನ್ ಜೀವನನೂ ಕೂಡ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಒಂದು ವಿಷಸ್ ಕೂಡ ಕಳಿಸಿದ್ದಾರೆ. ನೀವು ಅದಾದ್ಮೇಲೆ ಸುಮ್ಮನೆ ಇರ್ಬೇಕಾ ಬೇಡವಾ? ನಮಗೆ ಸೋನು ಸೂದ್ ಅವ್ರು ಏನಿದಾರಲ್ಲ ಅವರಿಗೆ ಗೂಗಲ್ ಪೇದು ಒಂದು QR ಕೋಡ್ ಸ್ಕ್ಯಾನರ್ ಆದ್ರೆ ಕಳಿಸಿದ್ದಾನೆ. ಸ್ಕ್ಯಾನರ್ ನ ಕಳಿಸಿದ್ದಾದ್ಮೇಲೆ ನಾನು RCB ಫ್ಯಾನು, RCBಗೋಸ್ಕರ ನಾನು ತುಂಬಾ ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ, ಅಂದ್ರೆ ಬೆಟ್ಟಿಂಗ್ಸ್ ಅಲ್ಲಿ ಹಾಕ್ಬಿಟ್ಟು ಎಲ್ಲಾ ದುಡ್ಡು ಕೂಡ ಕಳ್ಕೊಂಡಿದ್ದೀನಿ. ನಮ್ಮ ಅಪ್ಪ ಅಮ್ಮ ನನಗೇನು ಫೀಸಿಗೆ ಕಳಿಸಿದ್ರು ಆ ದುಡ್ಡೆಲ್ಲ ತಗೊಂಡು ಇವಾಗ ನಾನು ಬೆಟ್ಟಿಂಗ್ ಅಲ್ಲಿ ಹಾಕ್ಬಿಟ್ಟು ಎಲ್ಲಾನು ಕೂಡ ಕಳ್ಕೊಂಡಿದ್ದೀನಿ. ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೋಗ ಅವ್ರಿಗೂ ಕೂಡ ಇದೇ ರೀತಿ ಹೆಲ್ಪ್ ಕೇಳಿದ್ದಾನೆ. ಅವಾಗ ತುಂಬಾ ಜನರಿಗೆ ಗೊತ್ತಾಗಿದೆ ಇವನ್ ಬಂದ್ಬಿಟ್ಟು ಏನೋ ಆಟ ಆಡ್ತಿದ್ದಾನೆ, ಏನೋ ಸ್ಕ್ಯಾಮ್ ಆಗ್ತಿದೆ ಅಂತೇಳಿ. ಅವಾಗ ಎಲ್ಲರೂ ಹೋಗ್ಬಿಟ್ಟು ರಿಷಬ್ ಪಂತ್
ಅಂತವರು ಪೋಸ್ಟ್ ಕೆಳಗಡೆ ಕಾಮೆಂಟ್ ಆಗ್ತಾ ಇದ್ದಾರೆ, ನೀವೇನು ರೀಸೆಂಟಾಗಿ ಡೊನೇಟ್ ಮಾಡೋದ್ರಲ್ಲ ಅವ್ನು ದೊಡ್ಡ ಸ್ಕ್ಯಾಮರು, ನಿಮ್ಮ ದುಡ್ಡು ಹೋಯ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆಮೇಲೆ ಎಂಕ್ವೈರಿ ಮಾಡಿ ನೋಡಿದ್ರೆ ಅವ್ನ ಅಕೌಂಟ್ನೇ ಬ್ಲಾಕ್ ಮಾಡಿಬಿಟ್ಟಿದ್ದಾನೆ. ಈ ರೀತಿಯಾಗಿ ದಯವಿಟ್ಟು ಯಾರು ಕೂಡ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ರೀಸನ್ ಏನು ಅಂದ್ರೆ ಇವಾಗ ಇವ್ನು ಸುಮ್ಮನೆ ಮಾಡಿರಬಹುದು, 90,000 ಇವ್ನು ಹಾಕಿಸ್ಕೊಂಡಿರ್ಬೋದು, ಇಲ್ಲ ಅಂತಲ್ಲ. ನಾಳೆ ದಿವಸ ಯಾರಿಗೊಬ್ರಿಗೆ ಬೇಕಾಗಿರುತ್ತೆ ಆ ದುಡ್ಡು, ನಿಜವಾಗ್ಲೂ ಬೇಕಾಗಿರುತ್ತೆ. ಪಾಪ ಅವ್ರು ಹಾಕಿದ್ರು ಕೂಡ ಬೇರೆಯವರು ರಿಯಾಕ್ಟ್ ಆಗೋದಿಲ್ಲ. ಈಗಾಗಲೇ ನಾನು ದುಡ್ಡು ಕಳ್ಕೊಂಡಿದ್ದೀನಪ್ಪ, ಇವನಿಗೆ ಏನಕ್ಕೆ ನಾನು ದುಡ್ಡು ಹಾಕ್ಲಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಅವರು ಯೋಚನೆ ಮಾಡ್ತಾರೆ. ನಿಮಗೆ ಅವಶ್ಯಕತೆ ಇತ್ತು ಅಂದ್ರೆ ಹೆಲ್ಪ್ ಕೇಳಿ, ಹೆಲ್ಪ್ ಕೇಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ನಿಯತ್ತಾಗಿರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವನು ನೋಡಿದ್ರೆ 90,000 ಇವನಿಗೆ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ಅವ್ರ ಹತ್ರ 90,000 ಹಾಕಿಸ್ಕೊಂಡ. ನಾಳೆ ದಿವಸ ಬೇಕಂದ್ರೂ ಕೂಡ ಬೇರೆಯವರಿಗೆ ಆ ದುಡ್ಡು ಆದ್ರೆ ಸಿಗೋದಿಲ್ಲ. ಈ ತರ ಯಾವತ್ತೂ ಕೂಡ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಕಂಪ್ನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ ರಿಯಲ್ಮಿ ನಾರ್ಜೋ 70 ಟರ್ಬೋ ಅಂತೇಳಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಮೊಬೈಲ್ ಮಾತ್ರ ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ ಫುಲ್ ಎಚ್ ಡಿ ಪ್ಲಸ್ AMOLED ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. MediaTek Dimensity 7300 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಈಸಿಯಾಗಿ ನೀವು ಗೇಮ್ಸ್ ಕೂಡ ಆಡಬಹುದು. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಡುವೆಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. IP65 ರೇಟಿಂಗ್ ಇಂದ ಬರುತ್ತೆ. ಇನ್ನು ಅಪ್ಡೇಟ್ ವಿಷಯಕ್ಕೆ ಬಂದ್ರೆ 2 ವರ್ಷ OS ಅಪ್ಡೇಟ್ ಕೊಡ್ತೀವಿ, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನು ಪ್ರೈಸ್ ನೋಡೋದಾದ್ರೆ ನಿಮಗೆ 6GB 128GB 17,000ದಿಂದ ಸ್ಟಾರ್ಟ್ ಆಗುತ್ತೆ. 8GB 128GB ಬೇಕು ಅಂದ್ರೆ 18,000 ಆಗುತ್ತೆ. ನೀವು ಫಸ್ಟ್ ಸೇಲ್ ಅಲ್ಲಿ ಪರ್ಚೇಸ್ ಮಾಡಿದೀರಾ ಅಂದ್ರೆ 2,000 ರೂಪಾಯಿ ನಿಮಗೆ ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಈ ಒಂದು ಮೊಬೈಲ್ 15,000ಕ್ಕೆ ಸಿಗುತ್ತೆ. 15,000ಕ್ಕೆ ಈ ಒಂದು ಮೊಬೈಲ್ ನ ತಗೋಬಹುದಾ, ವರ್ತ್ ಇದೆಯಾ ಅಂದ್ರೆ ನನಗೆ ಕೇಳಿದ್ರೆ ಇವಾಗ ಅಟ್ ಪ್ರೆಸೆಂಟ್ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಏನೇನೆಲ್ಲ ಮೊಬೈಲ್ಸ್ ಇದೆಯೋ ಆ ಎಲ್ಲ ಮೊಬೈಲ್ಸ್ಗೂ ಕೂಡ ಡೈರೆಕ್ಟ್ ಕಾಂಪಿಟೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾ ಬೆಟರ್ ಆಗಿದೆ. ಹಾಗೆ ಬಂದ್ಬಿಟ್ಟು ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ಅಫಿಷಿಯಲ್ ಆಗಿ ಒಂದು ನ್ಯೂಸ್ ನ ರಿಲೀಸ್ ಮಾಡಿದ್ದಾರೆ. ಸ್ಯಾಮ್ಸಂಗ್ ಕಂಪ್ನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ 2023 ಹಾಗೆ ಬಂದ್ಬಿಟ್ಟು 2023 ಆದ್ಮೇಲೆ ಯಾರ್ಯಾರೆಲ್ಲ ಸ್ಯಾಮ್ಸಂಗ್ ಟಿವಿಸ್ ನ ಪರ್ಚೇಸ್ ಮಾಡಿದಿರೋ ಅವ್ರಿಗೆಲ್ಲರಿಗೂ ಕೂಡ 7 ಇಯರ್ಸ್ ಅಪ್ಡೇಟ್ ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಿಜವಾಗ್ಲೂ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 7 ಇಯರ್ಸ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅಪ್ಡೇಟ್ಸ್ ಗೆ. ಇವಾಗ ಮೊಬೈಲ್ಸ್ ಅಲ್ಲೂ ಕೂಡ ಅಷ್ಟೇ, ನನಗೆ ಅನಿಸ್ತಂಗೆ 8+ ಇಯರ್ಸ್ ಇವರು ನಮಗೆ ಅಪ್ಡೇಟ್ಸ್ ಆದ್ರೆ ಕೊಡ್ತಿದ್ದಾರೆ. ಮೊಬೈಲ್ಸ್ಗೂ ಕೂಡ ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಡ್ಯೂರೇಷನ್ ಕೂಡ ಜಾಸ್ತಿ ಇದೆ. ಇವಾಗ ಟಿವಿಸ್ಗೂ ಕೂಡ ನೋಡ್ಕೊಂಡ್ರೆ 100% ನಾವಿಗೆ 7 ಇಯರ್ಸ್ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಕಂಪ್ನಿಯವರು ಹೇಳ್ತಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಕಂಪ್ನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ ಮೋಟೋ ರೇಸರ್ 50 ಅಂತೇಳಿ ಒಂದು ಹೊಸ ಫ್ಲಿಪ್ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಮೋಟೋ ರೇಸರ್ 50 ಅಲ್ಟ್ರಾ ಅಂತೇಳಿ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು. ಇದು ಅವ್ರ ತಮ್ಮ ಅಂತಾನೆ ಹೇಳ್ಬೋದು. ಇದರ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಇನ್ನರ್ ಡಿಸ್ಪ್ಲೇ ಓಪನ್ ಮಾಡಿದ್ದಾದ್ಮೇಲೆ ನಿಮಗೆ 6.9 ಇಂಚಸ್ ಇರುತ್ತೆ. OLED ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಔಟರ್ ಡಿಸ್ಪ್ಲೇ ನೋಡ್ಕೊಂಡ್ರೆ ಹೊರಗಡೆ ನಿಮಗೆ 3.63 ಇಂಚಸ್ ಇರುತ್ತೆ. ಇದು ನಿಮಗೆ 90 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇದು ಕೂಡ OLED ಡಿಸ್ಪ್ಲೇನೆ. ಇದರಲ್ಲೂ ಕೂಡ ಸೇಮ್ ಟು ಸೇಮ್ MediaTek Dimensity 7300 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಸೆಕೆಂಡರಿ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್ ಇರುತ್ತೆ. ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. 4200 mAh ಬ್ಯಾಟರಿ ಇರುತ್ತೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡೋದಾದ್ರೆ 8GB 256GB 65,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ಎಲ್ಲ ನೀವು ಯೂಸ್ ಮಾಡ್ಕೊಂಡ್ರೆ 15,000 ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಈ ಒಂದು ಫ್ಲಿಪ್ ಮೊಬೈಲ್ 50,000ಕ್ಕೆ ಸಿಗುತ್ತೆ. 50,000ಕ್ಕೆ ನಮಗೆ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿರಬೇಕು. ಅದ್ರ ಜೊತೆಗೆ ಒಂದು ಒಳ್ಳೆ ಬ್ರ್ಯಾಂಡ್ ಇಂದ ನಮಗೊಂದು ಫ್ಲಿಪ್ ಮೊಬೈಲ್ ಬೇಕು ಅಂದ್ರೆ ಇದು ನಿಮಗೊಂದು ಆಪ್ಷನ್ ಆಗುತ್ತೆ. ನನಗೆ ಅಲ್ಲೊಂದು ಸ್ವಲ್ಪ ಬೇಜಾರಾಯಿತು, 50,000ನೇ ಇಟ್ಟಿದ್ದಾರೆ. ಒಂದು ಸ್ವಲ್ಪ ಪ್ರೊಸೆಸರ್ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. MediaTek Dimensity 7300 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಒಂದು ಫ್ಲಿಪ್ ಮೊಬೈಲ್ ನೋಡ್ತಾ ಇದ್ರೆ ಈ ಒಂದು ಫ್ಲಿಪ್ ಮೊಬೈಲ್ ನ ಟ್ರೈ ಮಾಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಐಕ್ಯೂ ಕಂಪ್ನಿಯವರು ನೆಕ್ಸ್ಟ್ ನಮಗೆ IQ13 ಈ ಒಂದು ಫ್ಲಾಗ್ಶಿಪ್ ಮೊಬೈಲ್ ನ ಲಾಂಚ್ ಮಾಡ್ತಾರೆ. ನನಗೆ ಅನ್ನಿಸ್ತಂಗೆ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇವಾಗ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ಒಂದು ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಈ ಮೊಬೈಲ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಫ್ಲಾಟ್ ಡಿಸ್ಪ್ಲೇ ಇರುತ್ತೆ. ಅದು ಕೂಡ BOE ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದು ಬಂದ್ಬಿಟ್ಟು 2K ರೆಸಲ್ಯೂಷನ್ ಡಿಸ್ಪ್ಲೇ. ನಿಮಗೆ ಡಿಸ್ಪ್ಲೇ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ಈ ಕಂಪ್ನಿಯವರು ಈ ಒಂದು ಡಿಸ್ಪ್ಲೇ ನ ಲಾಂಚ್ ಮಾಡಿದ್ರು. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ನಿಮಗೆ ಡಿಸ್ಪ್ಲೇ ಕೆಳಗಡೆ ಎಮಿಟಿಂಗ್ ಲೈಟ್ಸ್ ಏನಿರುತ್ತಲ್ಲ ಆ ಒಂದು ಎಮಿಟಿಂಗ್ ಲೈಟ್ಸ್ ಬೇರೆ ಡಿಸ್ಪ್ಲೇಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಎಮಿಟಿಂಗ್ ಅನ್ನೋದು ತುಂಬಾ ಬೆಟರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. IQ13 ಅಲ್ಲಿ ನಿಮಗೆ ಡಿಸ್ಪ್ಲೇ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಆದಷ್ಟು IQ ಕಂಪ್ನಿಯವರು ಕರ್ವ್ ಡಿಸ್ಪ್ಲೇ ತರೋದಿಲ್ಲ. ರೀಸನ್ ಏನು ಅಂದ್ರೆ ಗೇಮ್ಸ್ ಆಡ್ಬೇಕಾದ್ರೆ ಮಿಸ್ ಟಚಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಅವರು ಫ್ಲಾಟ್ ಡಿಸ್ಪ್ಲೇನೆ ತರ್ತಾರೆ. ಸೊ ನೋಡೋಣಂತೆ ಈ ಮೊಬೈಲ್ ಲಾಂಚ್ ಆದಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.